ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಇವತ್ತು ಸುಮ್ಮನೆ ಹಾಗೆ ಒಂದು ರ್ಯಾಂಡಮ್ ವ್ಲಾಗ್ನ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನನ್ನ ಜೊತೆ ಇದ್ದಾರೆ ಅರುಣ್ ಅವರು. ಹಾಯ್. ಏನಿಲ್ಲ, ಸೊ ಒಂದು ಗೃಹ ಪ್ರವೇಶ ಇತ್ತು ಬ್ಯಾಂಗ್ಳೂರಲ್ಲಿ, ಹೋಗ್ತಾ ಇದ್ವಿ. ಇವರ ಫ್ರೆಂಡ್ದು ಗೃಹ ಪ್ರವೇಶ, ಸೊ ಹಂಗಾಗಿ ಇಬ್ಬರು ಬನ್ನಿ ಅಂತ ಇನ್ವೈಟ್ ಮಾಡಿದ್ರು. ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 11 ಆಗಿದೆ. ಇನ್ನು 2 hours ರೀಚ್ ಆಗ್ತೀವಿ ಬ್ಯಾಂಗ್ಳೂರ್ನ. ಸೊ ನಾವಿಬ್ಬರೇ ಇವಾಗ ಹೋಗ್ತಾ ಇರೋದು. ತುಂಬ ದಿನ ಆದಮೇಲೆ ನಾವಿಬ್ಬರೇ ಎಲ್ಲನ ಹೋಗ್ತಾ ಇರೋದು. ತುಂಬ ದಿನನೇ, ತುಂಬ ವರ್ಷನೇ ಆಗೋಯ್ತು ಆ್ಯಕ್ಚುಲಿ ನಾವಿಬ್ಬರೇ ಎಲ್ಲನ ಹೊರಗಡೆ ಹೋಗಿ. ಯಾರಾದರೂ ಜೊತೇಲಿ ಇರ್ತಿದ್ರು, ಜೊತೇಲಿ ಕರ್ಕೊಂಡು ಹೋಗ್ತಾ ಇದ್ವಿ. ಸೊ ಇವತ್ತು ಹೇಳ್ತಾ ಇದ್ದಲ್ಲ, ಅವು ಕರಿ ಹೋಗೋಣ ಜೊತೇಲಿ ಅಂತ ಹೇಳ್ತಾ ಇದ್ದ. ಸೊ ಹಾಗೆ ಎಲ್ಲನೂ ಹೋಗ್ಬೇಕಂದ್ರೆ ಇಬ್ಬರೇ ಹೋಗಿಲ್ಲ ಜಾಸ್ತಿ. ಸೊ ಇವತ್ತು ಇಬ್ಬರೇ ಹೋಗ್ಬೇಕು ಅಂತ ಹೇಳಿ ಫೈನಲಿ ಹೋಗ್ತಾ ಇದ್ದೀವಿ. ಇನ್ನು 2 hours ರೀಚ್ ಆಗ್ತೀವಿ. ಸೊ ನೋಡೋಣ ಹೇಗೆ ಹೋಗುತ್ತೆ ವ್ಲಾಗ್ ಅಂತ ಹೇಳ್ಬಿಟ್ಟು ಆದಷ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ. ಸೊ ಏನಾದರೂ ಹೇಳ್ತೀರಾ? ಏನು ಮಾತಾಡಲ್ಲ ಇವತ್ತು? ಸೊ ಇನ್ನು ಎಷ್ಟು ಕಿಲೋಮೀಟರ್ ಇದೆ? ಇನ್ನ 120 ಕಿಲೋಮೀಟರ್ ಇದೆ ಬ್ಯಾಂಗ್ಳೂರ್ಗೆ. ಇನ್ನು ಇವಾಗ ತಾನೇ ಹೊರಟಿದ್ದು ನಾವು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮನೇಲೆ ಹೊರಟಿದ್ವಿ. ಗೃಹ ಪ್ರವೇಶ ಅಲ್ವಾ, ಊಟದ ಟೈಮಿಗೆ ಹೋಗ್ಬಿಟ್ಟು ಗಿಫ್ಟ್ ಕೊಟ್ಟು ಊಟ ಮಾಡಿಕೊಂಡು ಹಾಗೆ ಬೇರೆ ಸ್ವಲ್ಪ ಕೆಲಸ ಇದೆ ಬ್ಯಾಂಗ್ಳೂರಲ್ಲಿ, ಮುಗಿಸ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಬೆಂಗಳೂರಿಗೆ ಬರೋಕ್ಕೆ ಬೇಜಾರಾಗಲ್ಲ, ಬೆಂಗಳೂರಿಗೆ ಬರೋಕ್ಕೆ ಇಷ್ಟ. ಈ ಟ್ರಾಫಿಕ್ ನೋಡಿದ್ರೇ ಬೇಜಾರು. ಫುಲ್ಲು ಜಾಮ್ ಆಗಿಬಿಟ್ಟಿದೆ. ಲೊಕೇಶನ್ ನಾವು ಹೋಗೋದು ಇನ್ನು ಎಷ್ಟು ಕಿಲೋಮೀಟ್ರ್ ಇರುತ್ತೆ? ಇನ್ನು 4 ಕಿಲೋಮೀಟರ್ಸ್ ಅಷ್ಟೇ ನಮ್ಮದು ಲೊಕೇಶನ್ ಇರೋದು. ಬಟ್ ಇಲ್ಲೇ ಒಂದು 10 ಮಿನಿಟ್ಸಿಂದ ವೆಯ್ಟ್ ಮಾಡ್ತಿದ್ದೀವಾ, ಇನ್ನೂ ಕ್ಲಿಯರ್ ಆಗಿಲ್ಲ ಟ್ರಾಫಿಕ್ಕು. ಗೊರಗುಂಟೆಪಾಳ್ಯ ಸಿಗ್ನಲ್ ಅಲ್ವಾ, ಗೊರಗುಂಟೆಪಾಳ್ಯ ಸಿಗ್ನಲಲ್ಲಿದ್ದೀವಿ. ಮೋಸ್ಟ್ಲಿ ಇನ್ನೂ ಒಂದು 1/4 ಗಂಟೆ ಇದು ಕ್ಲಿಯರ್ ಆಗಲ್ಲ ಅನಿಸುತ್ತೆ, ಅಷ್ಟು ಜಾಮ್ ಆಗಿಬಿಟ್ಟಿದೆ. ಇದೇ ಗೈಸ್, ಬೆಂಗಳೂರು ಅಂದರೆ ಇದೇ ಬೇಜಾರು, ಟ್ರಾಫಿಕ್ಕು. ಅದರಲ್ಲೂ ಈ ಟೈಮಲ್ಲಂತೂ ಫುಲ್ಲು ಟ್ರಾಫಿಕ್ ಇರುತ್ತೆ. ಸೊ ಎಲ್ಲಿರೋದು ಫಂಕ್ಷನು? ಲಗ್ಗೆರೆನಲ್ಲಿ ಫಂಕ್ಷನ್ ಇರೋದು. ಫಂಕ್ಷನ್ ಮುಗಿಸ್ಕೊಂಡು ಬೇಗ, ಟೈಮ್ ಆಲ್ರೆಡಿ 1 ಗಂಟೆ ಆಗೋಯ್ತು ನಾವು ಬರೋ ಅಷ್ಟರಲ್ಲೇ. ಸೊ ಅಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ 1:15 ಆಗುತ್ತೆ ಅನಿಸುತ್ತೆ. ಹೋಗ್ಬಿಟ್ಟು ಗಿಫ್ಟ್ ಕೊಟ್ಟು ಮಾತಾಡಿಸ್ಕೊಂಡು ಊಟ ಮುಗಿಸ್ಕೊಂಡು ಬೇಗ ಬಂದುಬಿಡ್ತೀವಿ. ಸೊ ರಿಟರ್ನ್ ಹೋಗ್ಬೇಕು ಇವತ್ತು ಟಿಪ್ಟೂರಿಗೆ. ಹಂಗಾಗಿ ಈ ಟ್ರಾಫಿಕ್ ಕ್ಲಿಯರ್ ಆಗ್ತಾನೇ ಇಲ್ಲ. ಹೊಟ್ಟೆ ಬೇರೆ ಹಸಿತಾ ಇದೆ, ಯಾವಾಗ ಊಟ ಮಾಡ್ತೀನೋ ಅನಿಸ್ತೈತೆ. ಬೆಳಗ್ಗೆ ತಿಂಡಿ ಸರಿಯಾಗಿ ತಿನ್ನಲಿಲ್ಲ. ಎಲ್ಲನೂ ಹೊರಟ್ರೆ ಹಂಗೇನೆ, ಮನೇಲಿ ತಿನ್ನೋಕ್ಕಾಗಲ್ಲ. ಹೊರಗಡೆ ಬಂದರೆ ಹೊಟ್ಟೆ ಹಸಿವು ಆಗುತ್ತೆ. ಇನ್ನೇನು ಲೊಕೇಶನ್ ರೀಚ್ ಆಗೋ ಅಷ್ಟರಲ್ಲಿ ಗಿಫ್ಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸಿಲ್ವರಲ್ಲಿ ನೋಡ್ತಾ ಇದ್ವಿ. ಸೊ ಫೈನಲ್ ಆಗಿದ್ದು ಒಂದು ಸೆಲೆಕ್ಟ್ ಮಾಡಿದ್ದೀನಿ ನಾನು. ಕುಂಕುಮ ಬಟ್ಲು ಕೊಟ್ಬಿಡೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ತುಂಬ ಏನು ನೋಡೋಕ್ಕೆ ಹೋಗಲಿಲ್ಲ, ಇದೇ ತೊಗೋಬೇಕು ಅಂತ ಇತ್ತು. ಸೊ ಇದರಲ್ಲೇ ಒಂದು 3-4 ನೋಡಿದೆ. ಫೈನಲ್ಲಾಗಿ ಇದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡಿಸ್ತಾ ಇದ್ದೀನಿ. ಸೊ ಕ್ವಿಕ್ಕಾಗೇ ಸೆಲೆಕ್ಟ್ ಮಾಡಿದೆ, ತುಂಬ ಲೇಟೇನು ಮಾಡಲಿಲ್ಲ. ಯಾಕಂದರೆ ಇದೇ ತೊಗೋಬೇಕು ಅಂತ ಅಂದ್ಕೊಂಡು ಹೋಗಿದ್ನಲ್ವ. ಒಂದು 3-4 ನೋಡಿದೆ, ಅದರಲ್ಲಿ ಒಂದು ಎತ್ಕೊಂಡೆ ಅಷ್ಟೇ.
ಸೊ ಬ್ಯಾಂಗ್ಳೂರಲ್ಲೇ ನಾವು ತೊಗೊಂಡಿದ್ದು ಗಿಫ್ಟ್ನ. ಆನ್ ದಿ ವೇ ಹೋಗ್ತಾ ತೊಗೊಳ್ಳೋಣ ಎಲ್ಲಾದರೂ ಅಂತ ಬಂದ್ವಿ, ಬಟ್ ಎಲ್ಲೂ ನೋಡಲಿಲ್ಲ, ನಿಲ್ಲಿಸಲಿಲ್ಲ. ಇಲ್ಲೇ ಅವ್ರ ಮನೆ ಹತ್ರನೇ ನಿಯರ್ ಬೈ ಶಾಪಲ್ಲಿ ತೊಗೊಂಡ್ವಿ. ಬ್ರ್ಯಾಂಡ್ ಫ್ಯಾಕ್ಟ್ರಿ ಬಡಿ ಅಷ್ಟು ಇಲ್ಲೆಲ್ಲ ಐತೆ. ರೈಟಿಗೆ ಹೋಗ್ತೀಯಾ? ಈಗ ಒಂದೇ ಅಲ್ವಾ? ಸ್ಟ್ರೈಟ್ ನಡಿ. ರೈಟಲ್ಲಿ ಏನೈತೆ? ಈಗ ಒಂದೇ ಅಲ್ವಾ ರೈಟು? ಹಾಂ, ಬರೀ ನೋಡ್ಕೊಳ್ಳೋಣ. ಈ ಕಡೆಗೆ ಏನಕ್ಕೋ? ಬ್ರ್ಯಾಂಡ್ ಫ್ಯಾಕ್ಟ್ರಿ ಚೆನ್ನ ಇಲ್ಲ ಐತಾ? ಅಲ್ಲೈತೆ. ಸೊ ಫ್ರೆಂಡ್ಸ್, ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಮುಗಿಸ್ಕೊಂಡು ಬಂದ್ಬಿಟ್ಟು ಇಲ್ಲಿ ಶಾಪಿಂಗ್ ಎಲ್ಲ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಮನೆಗೆ ನಾನು ತೊಗೋಬೇಕಿತ್ತು, ಇವ್ರಿಗೆ ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಒಂದು 60-70% ಶಾಪಿಂಗ್ ಮುಗ್ದಿದೆ. ಎಲ್ಲ ಹಿಂದೆ ಸ್ಟೋರ್ ಮಾಡಿಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಇವರು ಶರ್ಟ್ ತೊಗೋಬೇಕಂತೆ. ಸೊ ಇವಾಗ ಅಲ್ಲಿಗೆ ಹೋಗ್ತಿದ್ದೀವಿ. ಒಂದು 2 ಕಡೆ ನೋಡಿದ್ವಿ, ಇಷ್ಟ ಆಗಲಿಲ್ಲ. ಹಾಗಾಗಿ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಫುಲ್ಲು ಶೆಕೆ, ಟಯರ್ಡ್ ಆಗೋಗ್ಬಿಟ್ಟಿದೆ. ಹಿಂಗೆ ಶೆಕೆ ಆಗ್ತಿಲ್ವಾ? ಅದಕ್ಕೆ ಎ ಸಿ ಆಗಿದೆ. ಇಲ್ಲಿ ನಡ್ಕೊಂಡು ಓಡಾಡಿದ್ದಾಯ್ತು, ಒಂದು ಕಡೆ ಪಾರ್ಕ್ ಮಾಡಿ ಗಾಡಿನ. ಸೊ ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ? ಈಗ ಬಿಗ್ ಬಜಾರ್ಗೆ ಹೋಗ್ತಾ ಇದ್ದೀವಿ. ಯಶವಂತಪುರ ಅಲ್ಲ? ಯಶವಂತಪುರ ಅಲ್ಲ, ಇಸ್ಕಾನ್ ರೋಡ್ ಎಲ್ಲೋ ನಮ್ಗೆ ಗೊತ್ತಿಲ್ಲ. ಬಿಗ್ ಬಜಾರ್ಗೆ ಹೋಗ್ತಿದ್ದೀವಿ ಅಷ್ಟೇ ಗೊತ್ತು ನನಗೆ. ಯಾವ ಏರಿಯಾ ಏನು ಅಂತ ನನಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತು ಅಷ್ಟೇ. ಸೊ ನಾನೇನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ. ಆ್ಯಕ್ಚುಲಿ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದು ನಾನು ಏನೂ ಶಾಪಿಂಗ್ ಮಾಡ್ದಲ್ಲೇ ಹೋಗ್ತಾ ಇರೋದು. ಏನೂ ಮಾಡಿಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಥಿಂಗ್ಸ್ ಮಾಡಿದ್ದೀನಿ. ಮನೆಗೆ ಏನೇನು ಬೇಕೋ ಅದು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ನನಗೆ ಅಂತ ಪರ್ಸ್ನಲ್ ಆಗಿ ತುಂಬ ಶಾಪಿಂಗ್ ಏನೂ ಮಾಡಿಲ್ಲ. ಇವತ್ತು ಇವ್ರದ್ದು ಚಾನ್ಸು, ಇವ್ರು ಶಾಪಿಂಗ್ ಮಾಡ್ತಾ ಇದ್ದಾರೆ. ನೋಡೋಣ ನೆಕ್ಸ್ಟ್ ಏನಾದರೂ ಕೊಡಿಸ್ಬೇಕು ಅನ್ಸುತ್ತಾ ನನಗೆ. ಕೊಡ್ಸಂತಾಳಿ. ಏನು ಕೊಡಿಸ್ತೀರಾ? ಇನ್ನೇನು ಕೇಳೋದೇ ಬಟ್ಟೆ ನೀವು. ಕೊಡಿಸ್ತೀರಾ? ಕೊಡಿಸ್ತೀವಿ. ಓಕೆ, ನೋಡೋಣ ಗೈಸ್. ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಫೈನಲಿ. ಇಲ್ಲಿವರೆಗೂ ಬಟ್ಟೆ ಕೊಡಿಸಿ ಅಂತ ಇಷ್ಟೊತ್ತವರೆಗೂ ಕೇಳೇ ಇಲ್ಲ ನಾನು. ಸೊ ಇವಾಗ ಇವ್ರು ತೊಗೊಬೇಕಾದ್ರೆ ನನಗೆ ಮನಸ್ಸು ಸುಮ್ಮನೆ ಇರಲ್ಲ. ನೋಡೋಣ, ಏನಾದರೂ ಇಷ್ಟ ಆದರೆ ತೊಗೋತೀನಿ ಅಷ್ಟೇ. ಇಷ್ಟ ಆದರೆ ಮಾತ್ರ ತೊಗೋತೀನಿ. ಸದ್ಯಕ್ಕೆ ಯಾವುದು ಫಂಕ್ಷನ್ಸ್ ಇಲ್ಲ. ನೋಡೋಣ, ಇಷ್ಟ ಆದರೆ ತೊಗೊಳ್ಳೋಣ. ಸೊ ಬನ್ನಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಹೋದಾಗಲೂ ವ್ಲಾಗ್ ಮಾಡೋಕ್ಕಾಗುತ್ತಾ ಇಲ್ವಾಗ ಗೊತ್ತಿಲ್ಲ ಗೈಸ್. ಕಾರಲ್ಲಿ ಕೂತಿದ್ದಾಗ ಅಷ್ಟೇ ಮಾಡ್ತಾ ಇದ್ದೀನಿ. ಶಾಪಿಂಗ್ ಎಲ್ಲ ಮುಗಿಸಿ ಆದಮೇಲೆ ಇನ್ನೇನಿಲ್ಲ, ಹೋಗೋದಷ್ಟೇ. ಎಲ್ಲಿ ಹೋಗ್ತಿದ್ದೀವಿ? ಮೂವಿ. ಆಫ್ಟರ್ 4 ಇಯರ್ಸ್ ಆದಮೇಲೆ ನಾನು ಮತ್ತು ನಮ್ಮ ಮನೆಯವರು ಮೂವಿಗೆ ಹೋಗ್ತಿದ್ದೀವಿ ಗೈಸ್. ಬೆಂಗಳೂರು ಬಿಟ್ಟಾಗ ಟ್ರಸ್ಟ್ ಮೀ ಆರ್ ನಾಟ್ 4 ಇಯರ್ಸ್ ಆಗಿದೆ ನಾವಿಬ್ಬರು ಜೊತೆಲಿ ಮೂವಿಗೆ ಹೋಗಿ. ಸೊ ಇವತ್ತು ಅವರೇ ಕೇಳಿದ್ರು ಯಾವುದೋ ಒಂದಕ್ಕೆ ಹೋಗೋಣ ಬಾ ಅಂತ. ಸೊ ಇಲ್ಲೇ ರಾಕ್ಲೈನ್ ಮಾಲಲ್ಲಿ ಬಂದಿದ್ದೀವಿ, ಹೋಗೋಣ ಅಂತ ಹೇಳ್ಬಿಟ್ಟು. ಸೆಕೆಂಡ್ ಫ್ಲೋರಲ್ಲಿ. ಸೊ ನೋಡೋಣ, ಮೂವಿ ನೋಡಿಕೊಂಡು ಆಮೇಲೆ ಊರಿಗೆ ಹೋಗಬೇಕು. ಸೊ ಈಗ ನೈಟ್ ಆಗುತ್ತೆ. ನೈಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಫುಲ್ ಟಯರ್ಡಾಗಿ ಹೋಗಿತ್ತು. ಟಯರ್ಡ್ ಆದ್ರೂ ಮೂವಿ ನೋಡೋ ಇಂಟ್ರೆಸ್ಟ್ ಇವರಿಗೆ. ಸೊ ನೋಡೋಣ, ಓಕೆ ಅಂತ ಹೇಳಿದೆ. ಇನ್ನೇನು ಕೂತ್ಕೊಳ್ಳೋದಲ್ವಾ, ಟಯರ್ಡ್ ಆದರೂ ಇನ್ನೇನು. ನನ್ನ ಫೇವ್ರೆಟ್ ಚಾಕ್ಲೇಟ್ ಫ್ಲೇವರ್ ಪಾಪ್ಕಾರ್ನ್ ಸಿಗುತ್ತೆ. ಒಂದು ಬಕೆಟ್ ಕೊಡಿಸ್ಬಿಟ್ರೆ ತಿನ್ಕೊಂಡು ಕುತ್ಕೊಳ್ತೀನಿ, ಮೂವಿ ನೋಡ್ಕೊಳ್ಳಿ ನೀವು. ಓಕೆನಾ? ಓಕೆ. 8 ನಾನು ಹೋಗ್ತೀನಿ, ಮಿಕ್ಸರ್ ನೋಡ್ತೀನಿ.
ಹಲೋ. ಇಷ್ಟು ಖಾಲಿ ಆಗೈತೆ. ಚಾಟ್ಸ್ ಏನೂ ಇಲ್ಲ ಅಲ್ವಾ, ಬರೀ ಗೋಬಿ ಆ ಥರದಷ್ಟೇ, ಬೇರೆ ಚಾಟ್ಸ್ ಏನೂ ಇಲ್ಲ. ಸೊ ಗೈಸ್, ಊಟ ಎಲ್ಲ ಮುಗೀತು. ಇವಾಗ ಇಲ್ಲೇ ಸಂಭ್ರಮ ಹೋಟೆಲಲ್ಲಿ ಊಟ ಮುಗಿಸ್ಕೊಂಡು ಹೊರಟಿದ್ದೀವಿ. ಇನ್ನೇನಿಲ್ಲ, ವ್ಲಾಗ್ನ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದೆ ಅಷ್ಟೇ. ಫುಲ್ ಟಯರ್ಡ್ ಆಗಿದೆ. ಸೊ ಇವಾಗ ಮಲ್ಕೊಂಡ್ಬಿಡ್ತೀನಿ ಕಾರಲ್ಲಿ. ಮಲ್ಕೊಂತಾರೆ, ನಾವು ಡ್ರೈವ್ ಮಾಡ್ಬೇಕೀಗ. ಸೊ ಇವಾಗ ವ್ಲಾಗ್ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದೆ. ಇವಾಗ ಮಲ್ಕೊಳ್ಳೋದು ಅಷ್ಟೇ ಕೆಲಸ. ಸೊ ಇನ್ನೊಂದು 70 ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ. ಸೊ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.